ಅಂದರೆ ಈಗ ನೋಡಿ ಎಲ್ಲರೂ ಜೈ ಶ್ರೀರಾಮ್ ಅಂದ್ಕೊಂಡು ಶ್ರೀರಾಮನವಮಿ ದಿವಸ ಯಾರೊಬ್ಬರು ಜೈ ಶ್ರೀರಾಮ್ ಅಂದ್ಕೊಂಡು ಹೋದರು, ಅವ್ರಿಗೆ ಚಾಕು ಹಾಕೋದು ಮತ್ತು ಇದು ಮಾಡೋದು. ಮತ್ತು ಹುಬ್ಳಿನಲ್ಲಿ ಒಂದು ಹೆಣ್ಮಗುನ ಸಾಯಿಸಿದ್ರಲ್ಲ, ಅದು ಎಲ್ಲ ಕಾಂಗ್ರೆಸ್ ಸರ್ಕಾರದಿಂದನೇ ಆಗಿರೋದು, ತಪ್ಪದು. ಅವರು ಒಬ್ಬರು ಕಾರ್ಪೊರೇಟ್ ಇವರಂತೆ ಆ ಥರ ಮಾಡ್ತಾರ. ನಿಮಗೊಂದು ಒಳ್ಳೆ ಅಧಿಕಾರನ ಕೊಟ್ಟು ಇದನ್ನೆಲ್ಲ ಸರಿ ಮಾಡಿ ಅನ್ನೋ ಒಂದು ದೊಡ್ಡ ಅಧಿಕಾರ ಕೊಟ್ಟರೆ ನೀವು ಏನು ಮಾಡ್ತೀರಾ? ನಮಗೆ ಫಸ್ಟ್ ರೈತರು ಸಾಲ ಮನ್ನಾ ಮಾಡೋದು. ಯಾರು ಒಬ್ಬರು ರೈತರಿಂದ ನಾವು ಅನ್ನ ತಿಂತಾ ಇದ್ದೀವಿ. ಇವತ್ತು ಎಲ್ಲೇ ಕೂತ್ಕೊಂಡು ರೈತರು ಬೆಳೆ ಬೆಳೆದು ಅದು ಮಾರ್ಕೆಟಿಗೆ ಹಾಕಿ ಎಲ್ಲ ಮಾಡಿದ್ರೆ ರೈತರಿಗೆ ಬೆನ್ನೆಲುಬಾಗಿ ಇರಬೇಕು. ಅವ್ರಿಗೆ ಮೋಸ ಮಾಡೋದು ನೋಡಬಾರ್ದು. ನಮಗೆ ಓಟ್ ಹಾಕೋದು ನಮ್ಗೆ ಗೊತ್ತಾಗಲ್ಲ ಅಲ್ವಾ? ಬಂದು ಪ್ರಚಾರ ಮಾಡ್ತಾರೆ, ಅವ್ರು ಮಾಡಿರೋ ಒಂದು ಇಷ್ಟು ಕೆಲಸಗಳೆಲ್ಲ ನಮ್ಮ ಮುಂದೆ ತೋರಿಸ್ತಾರೆ, ನಾವು ಇದೇ ನಿಜ ಸತ್ಯ ಅಂತ ಒಪ್ಕೊಂಡು ಈಗ ಒಂದ್ಸತಿ ಓಟ್ ಹಾಕಿ ಗೆಲ್ಲಿಸ್ತಾರೆ, ಆಮೇಲೆ ನೆಕ್ಸ್ಟ್ ದಿನ 4 ವರ್ಷ ಬರುತ್ತಲ್ಲ, ಗೊತ್ತಾಗುತ್ತಾ ಯಾರಂಗೆ ಅಂತ. ಆವಾಗ ತಿಳ್ಕೋಬೇಕು. ಈಗ ಓಟು ದುಡ್ಡಿಗೋಸ್ಕರ ಮಾಡ್ಕೊಂಡ್ಬಿಡ್ತಾರೆ. ಓಟು ಅಂದರೆ ಪ್ರಜಾಪ್ರಭುತ್ವದ ಹಕ್ಕದು, ನಮ್ಮ ಸ್ವಯಚಿತ ಹಕ್ಕು, ಯಾರಿಗೆ ಬೇಕಾದ್ರೆ ಹಾಕ್ಬೋದು. ಬಟ್ ನೋಡಿ ಅಂದರೆ ತಿಳಿದು ಯಾವ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅದು ಓಟ್ ಹಾಕ್ಬೇಕು. ಇಲ್ಲಪ್ಪ, ಖಂಡಿತ ನಾವು ರಾಜಕೀಯ ಅಂದರೆ ದೂರ. ಆದರೆ ರಾಜಕೀಯಕ್ಕೆ ಬರಬೇಕು ಅಂತಿದ್ರೆ ಏನೂ ಮಾಡೋಕ್ಕೆ ಬರಲ್ಲ. ಇಲ್ಲಿ ಕರ್ಕೊಂಡು ಹೋಗುತ್ತೋ ನೋಡಬೇಕು. ಖಂಡಿತ ನಿಂತ್ಕೊಳ್ಳೋದು. ಅವ್ರಿಗೆ ಹೇಳಿದ ಮೇಲೆ ಹೆಚ್ಚ. ಈಗ ಕಷ್ಟ ಅಂತಂದರೆ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ. ಬಟ್ ಎಲ್ಲೋ ಕೂತ್ಕೊಂಡು ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಬಟ್ ಅವ್ರಿಗೆ ಹೇಳೋದು ಒಂದೇ ಮಾತು, ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಬಡ ಕುಟುಂಬದಿಂದ ಹುಟ್ಟಿರ್ತಾರೆ. ಅವ್ರಿಗೂ ಮನಸ್ಸಾಕ್ಷಿನಲ್ಲಿ ಇರುತ್ತೆ. ಬ್ಯಾಡ್ ಕಮೆಂಟ್ ಹಾಕೋದ್ರಿಂದ ಅವ್ರು ತಲೆ ಕೆಡ್ಸ್ಕೊಂಬಲ್ಲ. ಈಗ ಅವರ ಪ್ರೊಫೈಲ್ ಚೆಕ್ ಮಾಡಿ 0 ಫಾಲೋವರ್ಸ್ ಇರ್ತಾರೆ. ಯಾರೇ ಆಗಲಿ ಟ್ರೋಲ್ ಮಾಡಿದ್ರೇ ವಿಡಿಯೋ ಮುಂದೆ ನೆಕ್ಸ್ಟ್ ರೀಚ್ ಆಗುತ್ತೆ. ಈಗ ಸೋನು ಶ್ರೀನಿವಾಸ್ ಗೌಡ ತಗೊಳ್ಳಿ, ಅವರು ಎಷ್ಟು ಜನ ಟ್ರೋಲ್ ಮಾಡಿದ್ದಾರೆ, ಅವ್ರಿಗೆ ಎದುರುತ್ತಾರ ಹಂಗೆ. ಹಾಂ, ನೋಡ ಅವಾಗ ಏನೋ ಕೆಟ್ಟ ಕೆಲಸ ಮಾಡಿದರು, ಜನ ಸುಮ್ಮನಿಸ್ಬಿಟ್ಟಿದ್ರು. ಈಗ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಪಾಪನ ದತ್ತು ತೊಗೊಂಡು ಸಾಕಿ ಅದು ಬೆಳೆಸೋದು ಸುಮ್ಮನೆ ಅಲ್ಲ. ಈಗ ನೋಡಿ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿ ಇದು ಮಾಡ್ಯಾರ. ಅವ್ರ ತಾಯಿಯರು ಉಲ್ಟಾ ಹೊಡ್ಬಿಟ್ಟವ್ರೆ, ನಮಗೇನಂಥ ಪರಿಸ್ಥಿತಿ ಬಂದಿರಲಿಲ್ಲ ಅಂತ. ಅದು ತಪ್ಪೋದಿಲ್ಲ. ಅವರು ಒಂದು ಹೆಣ್ಮಗು ತಾನೆ, ಅವ್ರೇನೋ 4 ಜನಕ್ಕೆ ಒಳ್ಳೇದಾಗಲಿ ಅಂತ ಸಾಕಿ ಬೆಳೆಸಿರ್ತಾರೆ. ಇವ್ರು ಅವ್ರಿಗೆ ಉಲ್ಟಾ ಹೊಡ್ಬಿಟ್ರೆ ಅವ್ರು ಏನೇ ತಪ್ಪು ಕೆಲಸ ಮಾಡಿರಲಿ, ಅವ್ರು ಎಣ್ಣೆ. ಈಗ ರೋಡ್ ಸೈಡಲ್ಲಿ ಫುಟ್ಪಾತಲ್ಲಿ ಕೆಲಸ ಮಾಡ್ತಿರ್ತಾರೆ. ಈಗ ನಮಗೆ ಭಗವಂತ ಕೊಟ್ಟವನ್ನೇ ತಿನ್ನೋಕ್ಕೆ, ನಮಗೆ ಕಷ್ಟ ಅಂತೀವಿ. ಈಗ ರೋಡ್ ಸೈಡಲ್ಲಿ ಕೆಲಸ ಮಾಡೋರಿಗೆ ಏನಿರಲ್ಲ, ಅಂಥವ್ರಿಗೆ ಕೊಡೋಣ, ಒಂದು ಊಟ ಹಾಕೋಣ. ಈಗ ನಮ್ಮ ಮನೆಯವರು ಖುಷಿ ಪಡೋಕ್ಕಿಂತ ಮೇಲ್ಗಡೆ ದೇವರೊಬ್ಬ ಖುಷಿ ಪಡ್ತಾನ. ಈಗ ನಮಗೆ ಫಾಲೋವರ್ಸು ಲೈಕು ಶೇರ್ ಮಾಡಿ ಬೆಳೆಸಿದ್ದಾರೆ, ಅವ್ರಿಗೊಂದು ಹೆಮ್ಮೆ ಆಗುತ್ತೆ ಬಿಡಪ್ಪ ಅಂತ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.